ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆ ವಾರ್ಷಿಕೋತ್ಸವವನ್ನು ದುಬೈನಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ಈ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡಿಕೊಂಡಿದ್ದು ಹೊಸದೊಂದು ಕಾಂಟ್ರವರ್ಸಿಗೆ ದಾರಿ ಮಾಡಿಕೊಟ್ಟಿದೆ. ಅದೇನಪ್ಪಾ ಅಂತಂದ್ರೆ ಆನಿವರ್ಸರಿ ಫೋಟೋವನ್ನ ದರ್ಶನ್ ಪತ್ನಿ ತಮ್ಮ ಇನ್ಸ್ಟಾ ಸ್ಟೇಟಸ್ ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಇತ್ತ ದರ್ಶನ್ ಗೆಳತಿ ಪವಿತ್ರಾ ಗೌಡ ಕರ್ಮ ರಿಟರ್ನ್ಸ್ ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟಿ ಪವಿತ್ರಾ ಗೌಡ ನಡುವೆ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿಯೇ ಇವರಿಬ್ಬರ ನಡುವೆ ಒಂದಷ್ಟು ಮಾತಿನ ಜಟಾಪಟಿ ನಡೆದಿತ್ತು. ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು 10 ವರ್ಷಗಳ ಸಂಭ್ರಮ ಅಂತ ಪವಿತ್ರಾ ಗೌಡ ಪೋಸ್ಟ್ ಮಾಡಿಕೊಂಡಿದ್ರು. ಇದಕ್ಕೆ ವಿಜಯಲಕ್ಷ್ಮಿ ನೇರವಾಗಿ ಎಚ್ಚರಿಕೆ ನೋಡಿ ವೈಯಕ್ತಿಕ ಕೆಲ ಫೋಟೋಗಳನ್ನ ಹಂಚಿಕೊಂಡು ಪವಿತ್ರಾ ಗೌಡಗೆ ಟಾಂಗ್ ಕೊಟ್ಟಿದ್ರು. ಅದರ ಜೊತೆಗೆ ಪವಿತ್ರಾ ಗೌಡಗೆ ಈಗಾಗಲೇ ಮದುವೆ ಆಗಿದೆ. ಆ ಮದುವೆಯ ಸಂಬಂಧದ ಮಗಳು ಈ ಖುಷಿ ಗೌಡ ಅನ್ನುವಂತಹ ವಿಚಾರವನ್ನ ತೆರೆದಿಟ್ಟಿದ್ರು. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಎಚ್ಚರಿಕೆಗೂ ಪವಿತ್ರಾ ಗೌಡ ತಿರುಗೇಟು ಕೊಟ್ಟಿದ್ದು, ನಿಮ್ಮ ಸಂಸಾರ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು. ಆದರೆ ಇದೀಗ ಇಬ್ಬರ ನಡುವಿನ ಕೋಲ್ಡ್ ವಾರ್ ಮತ್ತೆ ಮುಂದುವರೆದಿದ್ದು, ವಿಜಯಲಕ್ಷ್ಮಿ ಪೋಸ್ಟ್ಗೆ ಪವಿತ್ರಾ ಗೌಡ ತಿರುಗೇಟು ನೀಡಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವದ ಫೋಟೋ ಹಂಚಿಕೊಳ್ತಿದ್ದಂತೆ ಪವಿತ್ರಾ ಗೌಡ ಕರ್ಮದ ಬಗ್ಗೆ ಈ ಹಿಂದೆ ದರ್ಶನ್ ಅವರೇ ಮಾತನಾಡಿದಂತಹ ವಿಡಿಯೋವೊಂದನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಕರ್ಮ ರಿಟರ್ನ್ಸ್ ಅಂತ ಹಾಕಿಕೊಂಡಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಈಗೀಗ ಎಲ್ಲ ಕಡೆ ಒಟ್ಟಿಗೆ ಕಾಣಿಸ್ಕೊಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಎಲೆಕ್ಷನ್ಗೂ ಕೂಡ ಒಟ್ಟಿಗೆ ಹೋಗಿ ತಮ್ಮ ಓಟನ್ನು ಮಾಡಿ ಬಂದಿದ್ರು. ಮತ್ತು ಮಗ ಮತ್ತು ಪತ್ನಿ ಜೊತೆ ಡಿವೋರ್ಸ್ ಖುಷಿಯಾಗಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಆದರೆ ಇದೀಗ ಈ ರೀತಿಯಾದಂಥ ಪವಿತ್ರಾ ಗೌಡ ಅವರ ಸ್ಟೇಟಸ್ನಿಂದ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಈ ಹಿಂದೆ ನಾವೀಗಾಗಲೇ ಹೇಳಿದ ಹಾಗೆ ದರ್ಶನ್ ಪವಿತ್ರಾ ಗೌಡ ಅವರ ಜೊತೆ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ. ಅವರು ಪತ್ನಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಈ ವಿಚಾರ ಪವಿತ್ರಾ ಗೌಡ ಸಿಟ್ಟಿಗೆ ಕಾರಣ ಆಗಿದೆ. ದರ್ಶನ್ ಅವರು ಪತ್ನಿ ಜೊತೆ ಇರುವುದನ್ನು ಪವಿತ್ರಾ ಗೌಡ ಸಹಿಸ್ತಾ ಇಲ್ಲ. ಈ ಹಿಂದೆ ದರ್ಶನ್ನ ಬಹಿರಂಗವಾಗೂ ಕೂಡ ಇಂಡೈರೆಕ್ಟ್ ಆಗಿ ಪವಿತ್ರಾ ಗೌಡಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಆದರೂ ಪವಿತ್ರಾ ಗೌಡ ತಮ್ಮ ವರಸೆಯನ್ನು ಮುಂದುವರಿಸಿರುವಂಥದ್ದು. ಈ ಬಗ್ಗೆ ಮುಂದೆ ದರ್ಶನ್ ಏನು ಮಾತಾಡ್ತಾರೆ ಅಥವಾ ವಿಜಯಲಕ್ಷ್ಮಿ ಏನಾದರೂ ಪೋಸ್ಟ್ ಮೂಲಕ ಆನ್ಸರ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.